ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಹಿಳೆಯರಿಗಾಗಿ ಕೆಲವೊಂದು ಅಡುಗೆ ಮನೆಯ ಟಿಪ್ಸ್ಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅಡುಗೆ ಮನೆಯ ಗೋಡೆಯ ಮೇಲೆ ಎಣ್ಣೆ ಕಲೆಗಳನ್ನು ಸುಲಭವಾಗಿ ತೆಗೆದುಹಾಕಲು ಅಡುಗೆ ಸೋಡಾ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತದೆ. ಇದಕ್ಕಾಗಿ 1/4 ಕಪ್ ಅಡುಗೆ ಸೋಡಾ ತೆಗೆದುಕೊಂಡು ಅದನ್ನು ನೀರಿನೊಂದಿಗೆ ಬೆರೆಸಿ ಪೇಸ್ಟ್ ತಯಾರಿಸಿ ಬಳಿಕ ಈ ಪೇಸ್ಟನ್ನು ಎಣ್ಣೆ ಕಲಿಗೆಗೆ ಹಚ್ಚಿ 20 ನಿಮಿಷಗಳ ಕಾಲ ಒಣಗಲು ಬಿಡಿ. ನಂತರ ಒಂದು ಸ್ಕ್ರಬ್ಬರಿಂದ ಕ್ಲೀನ್ ಮಾಡಿ. ಒಣಗಿದ ನಂತರ ಸ್ವಲ್ಪವೂ ಎಣ್ಣೆ ಕಲೆ ಇರುವುದಿಲ್ಲ. ಮೊಟ್ಟೆಯನ್ನು ನೀರಿನಲ್ಲಿ ಕುದಿಸುವಾಗ ಸ್ವಲ್ಪ ಎಣ್ಣೆಯನ್ನು ಸೇರಿಸುವುದರಿಂದ ಕುದಿಸುವಾಗ ಮೊಟ್ಟೆಗಳನ್ನು ಒಡೆಯುವುದನ್ನು ತಡೆಯಬಹುದು. ಆಲೂಗಡ್ಡೆಯನ್ನು ಕಟ್ ಮಾಡಿದ ನಂತರ ಅವುಗಳನ್ನು ನೀರಿನಲ್ಲಿ ಹಾಕಿಡಬೇಕು. ಹೀಗೆ ಮಾಡುವುದರಿಂದ ಕಟ್ ಮಾಡಿದ ಆಲೂಗಡ್ಡೆ ಕಪ್ಪಾಗುವುದಿಲ್ಲ. ಬಿರಿಯಾನಿಯನ್ನು ತಯಾರಿಸುವಾಗ ಅದಕ್ಕೆ ಕೆಲವು ಹನಿಗಳಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕಿದರೆ ಬಿರಿಯಾನಿ ಗಟ್ಟಿಯಾಗಿರದೆ ಮೆದುವಾಗಿ ತಯಾರಾಗುತ್ತದೆ. ಮನೆಯಲ್ಲಿ ಗುಲಾಬ್ ಜಾಮೂನು ಮಾಡುವಾಗ ಜಾಮೂನು ಹಿಟ್ಟಿಗೆ ಸ್ವಲ್ಪ ಹಾಲು ಹಾಕಿ ಹಿಟ್ಟನ್ನು ಕಲಸಬೇಕು. ನೀರನ್ನು ಉಪಯೋಗಿಸಲೇಬಾರದು. ಹಾಲು ಹಾಕಿ ಹಿಟ್ಟನ್ನು ಕಲಸಿದರೆ ಜಾಮೂನು ತುಂಬ ಮೃದುವಾಗಿ ರುಚಿಯಾಗಿ ಬರುತ್ತದೆ. ಜಾಮೂನು ಹಿಟ್ಟನ್ನು ಕಲಸಿ 2 ನಿಮಿಷ ಅದನ್ನು ನಾದಿಕೊಳ್ಳಬೇಕು. ನಂತರ ಜಾಮೂನನ್ನು ಮಾಡಿದರೆ ಜಾಮೂನು ಸಾಫ್ಟ್ ಆಗಿ ಬರುತ್ತದೆ. ಬೋಂಡಾ ಬಜ್ಜಿಗಳನ್ನು ತಯಾರಿಸಿದಾಗ ತಕ್ಷಣವೇ ಅವುಗಳನ್ನು ಮುಚ್ಚಿದರೆ ತುಂಬ ಬೇಗನೆ ಮೆತ್ತಗೆ ಆಗುತ್ತದೆ. ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ತಲೆ ಕೂದಲಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಇದನ್ನು 2 ರಿಂದ 3 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ತಣ್ಣೀರಿನಿಂದ ತಲೆ ಸ್ನಾನ ಮಾಡಿ ವಾರದಲ್ಲಿ 2 ರಿಂದ 3 ಬಾರಿ ಹೀಗೆ ಮಾಡುವುದರಿಂದ ನಿಮ್ಮ ಕೂದಲುಗಳು ಎಷ್ಟೇ ಡ್ರೈ ಆಗಿದ್ದರೂ ಸಹ ರೇಷ್ಮೆಯಂತೆ ನುಣುಪಾಗುತ್ತವೆ. ಎಣ್ಣೆಯಲ್ಲಿ ಹಪ್ಪಳವನ್ನು ಕರೆದಾಗ ಅದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಇಟ್ಟು ನಂತರ ಒಂದು ಪ್ಲಾಸ್ಟಿಕ್ ಕವರಿನಲ್ಲಿ ಹಾಕಿ ಇಟ್ಟರೆ 1 ವಾರದವರೆಗೆ ಹಪ್ಪಳ ಗರಿಗರಿಯಾಗಿ ಇರುತ್ತದೆ. ಮಾಂಸವನ್ನು ಬೇಯಿಸುವಾಗ ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಾಕಿ ಬೇಯಿಸಿ. ಮಾಂಸವು ಸ್ಪಂಜಿನಂತೆ ಮೆದುವಾಗುವುದಲ್ಲದೆ ಬೇಗನೆ ಬೇಯುತ್ತದೆ. ಅಡುಗೆಗೆ ಬಳಸುವ ಇಂಗು ಸ್ವಲ್ಪ ದಿನಗಳ ನಂತರ ಗಾಳಿಗೆ ಗಟ್ಟಿಯಾಗಿ ಬಿಡುತ್ತದೆ. ಇದನ್ನು ತಪ್ಪಿಸಲು ಇಂಗಿನ ಡಬ್ಬಿಯೊಳಗೆ ಒಂದು ಹಸಿ ಮೆಣಸಿನಕಾಯಿಯನ್ನು ಹಾಕಿ ಮುಚ್ಚಿಟ್ಟು ಬಿಡಿ. ಡಬ್ಬಿಯನ್ನು ಯಾವಾಗ ತೆಗೆದು ನೋಡಿದರೂ ಇಂಗು ಹೊಸದಾಗಿ ತಂದಂತೆ ಮೃದುವಾಗಿರುತ್ತದೆ. ಪನ್ನೀರನ್ನು ಡೀಪ್ ಫ್ರಿಜ್ಜಿನಲ್ಲಿ ಇಡಬೇಕು. ಬಳಸುವ 3 ಗಂಟೆಗಳ ಮುನ್ನ ತೆಗೆದು ಇಟ್ಟು ನಂತರ ಅದನ್ನು ಬೇಕಾದ ಆಕಾರಕ್ಕೆ ಕಟ್ ಮಾಡಿ ಉಪಯೋಗಿಸಬಹುದು. ಟಾಯ್ಲೆಟ್ ತುಂಬ ಗಲೀಜಾಗಿದ್ದರೆ ಕ್ಲೀನ್ ಮಾಡಲಿಕ್ಕೆ ಒಂದು ಬೌಲಿಗೆ ಸ್ವಲ್ಪ ಬೇಕಿಂಗ್ ಸೋಡಾ, ಈನೋ, ಸ್ವಲ್ಪ ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಟಾಯ್ಲೆಟಿಗೆ ಹಾಕಿ 30 ನಿಮಿಷ ಹಾಗೆ ಬಿಡಿ. ನಂತರ ನೀರು ಹಾಕಿ ತೊಳೆಯಿರಿ. ಟಾಯ್ಲೆಟ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತದೆ. ಬೆಂಡೆಕಾಯಿಯನ್ನು ಫ್ರೈ ಮಾಡುವಾಗ ಅದರ ಜೊತೆ ಲಿಂಬೆಹಣ್ಣು ಅಥವಾ ಹುಣಸೆ ಹಣ್ಣು ಹಾಕುವುದರಿಂದ ಅದು ಲೋಳೆಯ ಅಂಶವನ್ನು ಬಿಡುವುದಿಲ್ಲ. ದಿಢೀರ್ ಮಸಾಲೆ ಟೀ ಮಾಡಬೇಕಾದರೆ ಚಿಕ್ಕ ಚೂರು ಶುಂಠಿ, ಅರ್ಧ ಇಂಚು ಚಕ್ಕೆ, 1 ಲವಂಗ, ಏಲಕ್ಕಿ ಸಿಪ್ಪೆ ಹಾಕಿ ಟೀ ಪುಡಿ ಮತ್ತು ನೀರು ಕುದಿಯುತ್ತಿರುವ ವೇಳೆ ಹಾಕಿದರೆ ಟೀ ರುಚಿಕರವಾಗಿ ಸುವಾಸನೆಯಿಂದ ಕೂಡಿರುತ್ತದೆ. ಬೆಂಡೆಕಾಯಿ ಬೇಯಿಸುವಾಗ ಅದಕ್ಕೆ ಬೇಗ ಉಪ್ಪು ಸೇರಿಸಬೇಡಿ. ಆ ಬೆಂಡೆಕಾಯಿ ಸಂಪೂರ್ಣವಾಗಿ ಬೆಂದ ನಂತರ ಅಥವಾ ಫ್ರೈ ಆದ ನಂತರವೇ ಉಪ್ಪನ್ನು ಸೇರಿಸಿ. ಬೇಗ ಉಪ್ಪು ಸೇರಿಸುವುದರಿಂದ ಬೆಂಡೆ ಲೋಳೆಯಾಗುತ್ತದೆ. 8 ರಿಂದ 10 ಕರ್ಪೂರಗಳನ್ನು ಕುಟ್ಟಿ ಪುಡಿ ಮಾಡಿ. ಪುಡಿ ಮಾಡಿದ ಕರ್ಪೂರವನ್ನು ಅರ್ಧ ಲೀಟರ್ ನೀರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಈ ನೀರನ್ನು ಒಂದು ಸ್ಪ್ರೇ ಬಾಟಲಿಗೆ ಹಾಕಿ ಅಡುಗೆ ಮನೆಯ ಸಿಂಕಿನ ಕೆಳಗೆ ಬಾತ್ರೂಮಿನ ಕಾರ್ನರ್ ಕಿಟಕಿಯ ಹತ್ತಿರ ಈ ನೀರನ್ನು ಸ್ಪ್ರೇ ಮಾಡಿ. ಹೀಗೆ ಮಾಡುವುದರಿಂದ ಜಿರಳೆ ಬರುವುದಿಲ್ಲ ಮತ್ತು ಮನೆಯು ಕೂಡ ಯಾವಾಗಲೂ ಸುಗಂಧಯುಕ್ತವಾಗಿರುತ್ತದೆ. ದಿನ ರಾತ್ರಿ ಮಲಗುವ ಮುಂಚೆ 1 ಮುಷ್ಟಿಯಷ್ಟು ಕಡಲೆ ಬೀಜವನ್ನು ನೀರಿನಲ್ಲಿ ನೆನೆಸಿ ರಾತ್ರಿ ಇಡೀ ಹಾಗೆಯೇ ಬಿಡಿ. ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ದ ನಂತರ ಈ ಕಡಲೆ ಬೀಜವನ್ನು ಖಾಲಿ ಹೊಟ್ಟೆಯಲ್ಲಿ 1 ತಿಂಗಳವರೆಗೆ ತಿನ್ನುವುದರಿಂದ ಎಷ್ಟೇ ತೆಳ್ಳಗೆ ಇರುವವರು ಕೂಡ ಆರೋಗ್ಯಕರವಾಗಿ ದಪ್ಪ ಆಗಬಹುದು.
ಬೆಂಡೆಕಾಯಿ ಬಾಡದಂತೆ 1-2 ದಿನಗಳವರೆಗೆ ಕಾಪಾಡಬೇಕೆಂದರೆ ಅವುಗಳ ತೊಟ್ಟುಗಳನ್ನು ಕಿತ್ತಿಡಬೇಕು. ಮಳೆಗಾಲದಲ್ಲಿ ತೇವಾಂಶದ ವಾತಾವರಣ ಕಾರಣದಿಂದಾಗಿ ಮಸಾಲೆಗಳು ತೇವವಾಗುತ್ತವೆ. ಮಸಾಲೆಗಳು ತೇವಾಂಶಕ್ಕೆ ಒಳಗಾಗುವುದನ್ನು ತಪ್ಪಿಸಲು ಮಸಾಲೆಗಳನ್ನು ಜಾರಿನಲ್ಲಿ ಸಂಗ್ರಹಿಸುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಇದು ನಿಮ್ಮ ಮಸಾಲೆಯನ್ನು ಒದ್ದೆಯಾಗದಂತೆ ಕೆಡದಂತೆ ತಡೆಯುತ್ತದೆ. ಬಾತ್ರೂಮಿನ ಬಕೆಟ್ ತುಂಬನೇ ಗಲೀಜಾಗಿ ಕಲೆಯಾಗಿದ್ದರೆ ಹೀಗೆ ಮಾಡಿ. ಈ ಬಕೆಟಿನ ಮೇಲೆ ಸ್ವಲ್ಪ ಅಡುಗೆ ಸೋಡಾ ಮತ್ತು ಅದರ ಮೇಲೆ ಸ್ವಲ್ಪ ಹಾರ್ಪಿಕ್ ಅನ್ನು ಹಾಕಿ ಸ್ಕ್ರಬ್ಬರ್ನಿಂದ ಉಜ್ಜಿ ತೊಳೆದರೆ ಎಷ್ಟೇ ಗಲೀಜಾಗಿರುವ ಬಕೆಟ್ ಇದ್ದರೂ ಸಹ 5 ನಿಮಿಷದಲ್ಲಿ ಸ್ವಚ್ಛವಾಗಿ ಹೊಸತರಂತೆ ಕಾಣಿಸುತ್ತದೆ. ಬೆಳ್ಳುಳ್ಳಿ ಸಿಪ್ಪೆ ಸುಲಿಯುವುದು ಬಹಳ ಸಮಯ ತೆಗೆದುಕೊಳ್ಳುವ ಕೆಲಸವಾಗಿದೆ. ಆದರೆ ಸರಳವಾದ ಟ್ರಿಕ್ ಮೂಲಕ ಸುಲಭವಾಗಿ ಸಿಪ್ಪೆಯನ್ನು ಸುಲಿಯಬಹುದು. ಬೆಳ್ಳುಳ್ಳಿಯನ್ನು ಬಿಸಿ ನೀರಿನಲ್ಲಿ 5 ನಿಮಿಷ ನೆನೆಸಿ ನಂತರ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತುಂಬ ಸುಲಭವಾಗಿ ತೆಗೆಯಬಹುದು. ಧೂಪದ ಪಾತ್ರೆಯಲ್ಲಿ 1 ಹಿಡಿಯಷ್ಟು ಒಣಗಿದ ಬೇವಿನ ಎಲೆಗಳನ್ನು ಹಾಕಿ 2-3 ಪಲಾವ್ ಎಲೆ, 3-4 ಲವಂಗ ಮತ್ತು 3-4 ಕರ್ಪೂರಗಳನ್ನು ಸೇರಿಸಿ ಧೂಪ ಹಚ್ಚಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೊರಹೋಗುತ್ತವೆ, ಧನಾತ್ಮಕ ಶಕ್ತಿ ಆಗಮನವಾಗುತ್ತದೆ ಮತ್ತು ಎಂತಹದೇ ಕೆಟ್ಟ ಕಣ್ದೃಷ್ಟಿ ನಿಮ್ಮ ಮನೆಗೆ ಬಿದ್ದಿದ್ದರೂ ಅದು ಬೇಗನೆ ನಿವಾರಣೆಯಾಗುತ್ತದೆ. ಜೇನುತುಪ್ಪದ 1-2 ಹನಿಗಳನ್ನು ನೀರಿನಲ್ಲಿ ಹಾಕಿದರೆ ಅದು ಹಾಗೆಯೇ ಕರಗದಿದ್ದರೆ ಶುದ್ಧವಾದದೆಂದು ತಿಳಿಯಬಹುದು. ಕಲಬೆರಕೆ ಆಗಿದ್ದರೆ ಅದು ಕರಗಿ ನೀರಿನ ಬಣ್ಣ ಬದಲಾಗುತ್ತದೆ. ಉಪ್ಪಿನಕಾಯಿ ಜರಡಿಯಲ್ಲಿ ಚಮಚವನ್ನು ಹಾಕಿಡಬಾರದು. ಚಮಚವನ್ನು ಅದರಲ್ಲಿ ಹಾಕಿಟ್ಟರೆ ಉಪ್ಪಿನಕಾಯಿ ಬೇಗನೆ ಕೆಟ್ಟು ಹೋಗುತ್ತದೆ. ನೀವು ಮನೆಯಲ್ಲಿ ಸ್ವೀಟಿಗೆ ಅಂತ ಮಾಡಿದ ಸಕ್ಕರೆ ಪಾಕ ಬೇಗನೆ ಗಟ್ಟಿಯಾಗುತ್ತಾ? ಹಾಗಾದರೆ ಈ ಸಕ್ಕರೆ ಪಾಕ ಮಾಡುವಾಗಲೇ ಇದಕ್ಕೆ 1 ಟೀ ಸ್ಪೂನಿನಷ್ಟು ಲಿಂಬೆಹಣ್ಣಿನ ರಸವನ್ನು ಸೇರಿಸಿ. ಆಗ ಸಕ್ಕರೆ ಪಾಕ ಗಟ್ಟಿಯಾಗದೆ ಚೆನ್ನಾಗಿರುತ್ತದೆ. ಬಿಸ್ಕೆಟ್, ಚಕ್ಕುಲಿ ಮುಂತಾದ ಗರಿಗರಿಯಾದ ತಿಂಡಿಗಳನ್ನು ಇಡುವ ಡಬ್ಬದಲ್ಲಿ ಟಿಶ್ಯೂ ಪೇಪರನ್ನು ಇಡಬೇಕು. ಇದರಿಂದ ತಿಂಡಿಗಳು ಮೆತ್ತಗಾಗದೆ ಫ್ರೆಶ್ ಆಗಿ ಇರುತ್ತದೆ. ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ರಾತ್ರಿ ಮಲಗುವ ಮುನ್ನ ನಿಮ್ಮ ಕೂದಲಿಗೆ ಮತ್ತು ನೆತ್ತಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಮಲಗಿ. ನೆಕ್ಸ್ಟ್ ದಿನ ಬೆಳಿಗ್ಗೆ ತಲೆ ಸ್ನಾನ ಮಾಡಿ. ಹೀಗೆ ಮಾಡುವುದರಿಂದ ನೀವು ಉದ್ದವಾದ ಕಪ್ಪಾದ ಮೃದುವಾದ ಕೂದಲುಗಳನ್ನು ಪಡೆಯಬಹುದು. ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಬೆಳ್ಳುಳ್ಳಿ ಹಾಕಿ 1-2 ಬಾರಿ ಅಲ್ಲಾಡಿಸಿದರೆ ಬೆಳ್ಳುಳ್ಳಿ ಸಿಪ್ಪೆ ಬೇರೆ ಬೇರೆಯಾಗುತ್ತದೆ. ಈರುಳ್ಳಿಯನ್ನು ಕಟ್ ಮಾಡುವ ಮುನ್ನ ಈರುಳ್ಳಿ ದೊಡ್ಡ ಪೀಸ್ ಮಾಡಿ ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತಿನ ನಂತರ ಕಟ್ ಮಾಡುವುದರಿಂದ ಕಣ್ಣಿನಲ್ಲಿ ನೀರು ಬರುವುದಿಲ್ಲ. ಬೆಳ್ಳುಳ್ಳಿಯನ್ನು 1 ಗಂಟೆ ಬಿಸಿಲಿನಲ್ಲಿ ಇಟ್ಟರೆ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ಸುಲಭವಾಗಿ ಸುಲಿಯಬಹುದು. ದೋಸೆ ಮಾಡುವಾಗ ಮೊದಲು ತವಕ್ಕೆ ನೀರು ಹಚ್ಚಿ ಹಿಟ್ಟನ್ನು ಹರಡಿದರೆ ದೋಸೆಯು ತೆಳ್ಳಗೆ ಆಗುತ್ತದೆ. ನಂತರ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬೇಯಿಸಿದರೆ ಈ ದೋಸೆಯು ಗರಿಗರಿಯಾಗುತ್ತದೆ. ಹಪ್ಪಳ ಸಂಡಿಗೆಗಳನ್ನು ಫ್ರೈ ಮಾಡುವಾಗ ಜಾಸ್ತಿ ಎಣ್ಣೆ ಹಿಡಿಯುತ್ತಾ? ಹಾಗಾದರೆ ಎಣ್ಣೆ ಫ್ರೈ ಮಾಡುವಾಗ ಎಣ್ಣೆಗೆ 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿ ಹಪ್ಪಳ ಸಂಡಿಗೆಗಳನ್ನು ಕರಿಯಿರಿ. ಆಗ ಎಣ್ಣೆ ಹಿಡಿಯದೆ ಪರ್ಫೆಕ್ಟ್ ಆಗಿ ಬರುತ್ತದೆ. ಮನೆಯ ಗಾಜು ಕನ್ನಡಿಗಳಲ್ಲಿ ಧೂಳು ಹಿಡಿದಿದ್ದರೆ ಶೇವಿಂಗ್ ಕ್ರೀಮ್ ಬಳಸಿ ಕ್ಲೀನ್ ಮಾಡಿ. ಗಾಜಿನ ಮೇಲೆ ಶೇವಿಂಗ್ ಕ್ರೀಮ್ ಹಚ್ಚಿ 15 ನಿಮಿಷ ಹಾಗೆ ಬಿಡಿ. ನಂತರ ಒದ್ದೆ ಬಟ್ಟೆಯಿಂದ ಒರೆಸಿ. ಕನ್ನಡಿ ಫಲಫಲ ಹೊಳೆಯುತ್ತದೆ. ಬಾತ್ರೂಮ್ ಮತ್ತು ಕಿಚನ್ ಡ್ರೈನ್ ವಾಸನೆ ಬರುತ್ತಿದ್ದರೆ ಅದನ್ನು ಕ್ಲೀನ್ ಮಾಡಲು ಲಿಂಬೆ ಹಣ್ಣನ್ನು ಕಟ್ ಮಾಡಿ ಅದರ ರಸವನ್ನು ಬಾತ್ರೂಮ್ ಅಥವಾ ಕಿಚನ್ ಡ್ರೈನಿಗೆ ಹಾಕಿ ನೋಡಿ. ಬೇಗ ಕ್ಲೀನ್ ಆಗುತ್ತದೆ, ಒಳ್ಳೆಯ ಸ್ಮೆಲ್ ಬರುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.